ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ ನಾನು ಪ್ರಸ್ತುತಪಡಿಸಲಿದ್ದೇನೆ 8ನೇ ತರಗತಿ ತೃತೀಯ ಭಾಷೆ ಪಠ್ಯಪುಸ್ತಕದ 6ನೆಯ ಗದ್ಯಪಾಠ ಬಾಲ್ಯದ ನೆನಪುಗಳು. ರಚನೆ ಮಾಡಿರುವಂತಹ ಕೃತಿಕಾರರು ಕೆ. ಶಿವರಾಮ ಕಾರಂತ. ಮಕ್ಕಳೇ ಗಮನಿಸಿ, ಬಾಲ್ಯದ ನೆನಪುಗಳು ಎಂದ ತಕ್ಷಣ ನಮ್ಮ ಮನಸ್ಸಿನ ಲಹರಿಯಲ್ಲಿ ಅನೇಕ ಆಲೋಚನೆಗಳು ಸರಿದು ಹೋಗುತ್ತವೆ ಅಲ್ಲವೇ? ನಮ್ಮ ಬಾಲ್ಯದ ನೆನಪುಗಳು ಯಾವಾಗಲೂ ಕೂಡ ಅತ್ಯಂತ ಮಧುರವಾಗಿರುತ್ತವೆ. ಬನ್ನಿ, ಪಾಠಕ್ಕೆ ಬೇಕಾದಂತಹ ಪ್ರವೇಶವನ್ನು ನೋಡೋಣ. ಬಾಲ್ಯ ಜೀವನ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಅಚ್ಚಳಿಯದೆ ಉಳಿಯುವಂತಹ ನೆನಪುಗಳು. ಚಿಕ್ಕಂದಿನಲ್ಲಿ ನಾವು ಆಡಿದ ಆಟಗಳು, ನೋಡಿದ ದೃಶ್ಯಗಳು, ಕೇಳಿದ ಹಾಡುಗಳು, ಓದಿದ ಪುಸ್ತಕಗಳು, ಆಲಿಸಿದ ಪಾಠಗಳು ಮನಸ್ಸಿನಲ್ಲಿ ಎಂದೆಂದಿಗೂ ಕೂಡ ಉಳಿದು ಬಿಡುತ್ತವೆ. ನಮ್ಮ ಚಿಕ್ಕ ಮಕ್ಕಳಿನ ಜೀವನ ಪ್ರತಿಯೊಬ್ಬರಲ್ಲೂ ಕೂಡ ಅಚ್ಚಳಿಯದೆ ಉಳಿಯುವಂತಹ ನೆನಪುಗಳು. ಅದು ನನ್ನ ಜೀವನದಲ್ಲಿರಬಹುದು ಅಥವಾ ನಿಮ್ಮೆಲ್ಲರ ಜೀವನದಲ್ಲೂ ಇರಬಹುದು. ಅಂತಹ ನೆನಪುಗಳು ಅಚ್ಚಳಿಯದೆ ಉಳಿದು ಬಿಡುತ್ತವೆ. ನಾವು ಚಿಕ್ಕ ಮಕ್ಕಳಿರುವಾಗ ಆಡಿದಂತಹ ಆಟಗಳು, ಅವುಗಳೆಂದರೆ ಮರಕೋತಿ ಆಟ ಇರಬಹುದು, ಚಿನ್ನಿದಾಂಡು ಇರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ನೀವು ಆಡಿದಂತಹ ಹಲವಾರು ಆಟಗಳು ಯಾವಾಗಲೂ ಕೂಡ ನಮ್ಮ ನೆನಪಿನಲ್ಲಿ ಉಳಿದು ಬಿಡುತ್ತವೆ. ಹಾಗೆಯೇ ನೋಡಿದಂತಹ ದೃಶ್ಯಗಳು, ಮನಸ್ಸಿಗೆ ಮುದ ನೀಡುವಂತಹ ದೃಶ್ಯಗಳಿರಬಹುದು ಅಥವಾ ಭಯವನ್ನು ಉಂಟು ಮಾಡುವಂತಹ ದೃಶ್ಯಗಳಿರಬಹುದು. ಆಗ ನಾವು ನೋಡಿದ ಕೇಳಿದ ಹಾಡುಗಳು ಇರಬಹುದು. ಅವು ನಮ್ಮ ಜೀವನದ ಕೊನೆಯವರೆಗೂ ನೆನಪಿನಲ್ಲಿ ಉಳಿಯುತ್ತವೆ. ನಾವು ಓದಿದಂತಹ ಪುಸ್ತಕಗಳು, ಕತೆ ಪುಸ್ತಕ ಇರಬಹುದು, ರಾಮಾಯಣ ಮಹಾಭಾರತ ಮಹಾಕಾವ್ಯಗಳಿರಬಹುದು, ಅಥವಾ ಸಣ್ಣ ಸಣ್ಣ ಕತೆ ಪುಸ್ತಕ, ವಿಜ್ಞಾನಕ್ಕೆ ಸಂಬಂಧಪಟ್ಟ ಪುಸ್ತಕಗಳು, ಹೀಗೆ ಯಾವುದೇ ಪುಸ್ತಕವನ್ನು ನಾವು ಓದಿದ್ದರೂ ಕೂಡ ಅವು ನಮ್ಮ ನೆನಪಿನಲ್ಲಿ ಉಳಿದು ಬಿಡುತ್ತವೆ. ಹಾಗೆಯೇ ನಾವು ಕೇಳಿದಂತಹ ಪಾಠಗಳು, ಆ ಪಾಠವನ್ನು ಕಲಿಸಿದಂತಹ ಗುರುಗಳು ಯಾವಾಗಲೂ ಕೂಡ ಅಚ್ಚಳಿಯದೆ ನಮ್ಮ ಮನಸ್ಸಿನಲ್ಲಿ ಉಳಿದು ಬಿಡುತ್ತವೆ. ಈ ನೆನಪುಗಳು ಅತ್ಯಂತ ಸಂತೋಷದಾಯಕವೂ ಆಗಿರುತ್ತವೆ. ನಮ್ಮ ಬಾಲ್ಯದ ನೆನಪುಗಳು ಅತ್ಯಂತ ಮಧುರವಾದ ಕ್ಷಣಗಳು ಮಕ್ಕಳೇ. ಅಂತಹ ನೆನಪುಗಳನ್ನು ಈ ಪಾಠದಲ್ಲಿ ಶಿವರಾಮ ಕಾರಂತರು ಮೆಲುಕು ಹಾಕುತ್ತಾರೆ, ಸ್ಮರಿಸಿಕೊಳ್ಳುತ್ತಾರೆ. ಮೆಲುಕು ಹಾಕುತ್ತಾರೆ ಅಂದರೆ ಸ್ಮರಿಸಿಕೊಳ್ಳುತ್ತಾರೆ, ನೆನಪು ಮಾಡಿಕೊಳ್ಳುತ್ತಾರೆ. ಆ ಮೂಲಕ ಓದುಗರೆಲ್ಲರಿಗೂ ಕೂಡ, ಓದುಗರು ಅಂದರೆ ಯಾರು? ನಾವು, ನೀವು, ವಿದ್ಯಾರ್ಥಿಗಳಾದ ನಿಮಗೆ ಮತ್ತು ಅದನ್ನು ಕೇಳುವಂತಹ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಬಾಲ್ಯದಲ್ಲಿ ಅನುಭವಿಸಿದಂತಹ, ನೋಡಿದಂತಹ ಸವಿ ಗನಸುಗಳನ್ನು ನೆನಪಿಸಿಕೊಳ್ಳಲು ಈ ಗದ್ಯಪಾಠ ಅನುವು ಮಾಡಿಕೊಡುತ್ತದೆ. ಬನ್ನಿ, ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಕೆ. ಶಿವರಾಮ ಕಾರಂತರ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡದ ಪ್ರಸಿದ್ಧ ಕವಿ, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕವಿ ಕೆ. ಶಿವರಾಮ ಕಾರಂತರು. ಇವರ ಪೂರ್ತಿ ಹೆಸರು ಕೋಟ ಶಿವರಾಮ ಕಾರಂತರು. ಕಾವ್ಯನಾಮ ಶಿವರಾಮ ಕಾರಂತರು. ಕಾವ್ಯನಾಮ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟ ಎಂಬಲ್ಲಿ. ಗಮನಿಸಿ ವಿದ್ಯಾರ್ಥಿಗಳೇ, ಶಿವರಾಮ ಕಾರಂತರು ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ ತಾಲೂಕಿನಲ್ಲಿ ಕೋಟ ಎನ್ನುವಂತಹ ಒಂದು ಊರಿನಲ್ಲಿ ಜನನ ಆಗ್ತಾರೆ. ಯಾವಾಗ ಎಂದರೆ ಅಕ್ಟೋಬರ್ 10, 1902ರಲ್ಲಿ. ಇವರ ಪ್ರಮುಖ ಕೃತಿಗಳು ಯಾವ್ಯಾವು ಎಂದರೆ ಮರಳಿ ಮಣ್ಣಿಗೆ, ಅಳಿದ ಮೇಲೆ, ಬೆಟ್ಟದ ಜೀವ, ಸರಸಮ್ಮನ ಸಮಾಧಿ, ನಾವು ಕಟ್ಟಿದ ಸ್ವರ್ಗ, ಚಿಗುರಿದ ಕನಸು, ಅನುಭವಿಂದ ಬರಾಮಕ್ಕೆ, ಹುಚ್ಚು ಮನಸ್ಸಿನ 10 ಮುಖಗಳು, ಮೈ ಮನಗಳ ಸುಳಿಯಲ್ಲಿ, ಚೋಮನ ದುಡಿ ಇವು ಕಾರಂತರ ಕೆಲವು ಕೃತಿಗಳು. ಇವರ ಮೈ ಮನಗಳ ಸುಳಿಯಲ್ಲಿ ಕೃತಿಗೆ ಕರ್ನಾಟಕ ಸರ್ಕಾರದ ಪಂಪ ಪ್ರಶಸ್ತಿ, ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಮೂಕಜ್ಜಿಯ ಕನಸುಗಳು ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂದಿದೆ.
ಕಾರಂತರು 1997 ಸೆಪ್ಟೆಂಬರ್ 12ರಂದು ನಿಧನ ಆದರು, ಮರಣವನ್ನು ಅಪ್ಪಿದರು. ಬಾಲ್ಯದ ನೆನಪುಗಳು ಪಾಠವನ್ನು ಶಿವರಾಮ ಕಾರಂತರ ಲೇಖನಗಳು ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ ಗಮನಿಸಿ, ಕೃತಿಕಾರರ ಪರಿಚಯದಲ್ಲಿ ಅಂದರೆ ಲೇಖಕರ ಪರಿಚಯದಲ್ಲಿ ನೀವು ಪ್ರಮುಖವಾಗಿ ಗಮನಿಸಬೇಕಾದದ್ದು ಎಂದರೆ ಶಿವರಾಮ ಕಾರಂತರ ಪೂರ್ತಿ ಹೆಸರು ಏನು? ಕೋಟಾ ಶಿವರಾಮ ಕಾರಂತರು. ಇವರು ಹುಟ್ಟಿದ್ದು ಎಲ್ಲಿ? ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟಾ ಗ್ರಾಮದಲ್ಲಿ. ಯಾವಾಗ ಅಂದರೆ ಅಕ್ಟೋಬರ್ 10, 1902ರಂದು. ಇವರ ಪ್ರಮುಖ ಕೃತಿಗಳು ಯಾವ್ಯಾವು ಎಂದರೆ ಮರಳಿ ಮಣ್ಣಿಗೆ, ಅಳಿದ ಮೇಲೆ, ಬೆಟ್ಟದ ಜೀವ, ಸರಸಮ್ಮನ ಸಮಾಧಿ, ನಾವು ಕಟ್ಟಿದ ಸ್ವರ್ಗ, ಚಿಗುರಿದ ಕನಸು, ಅಬುವಿನಿಂದ ಬರಾಮಕ್ಕೆ, ಹುಚ್ಚು ಮನಸ್ಸಿನ 10 ಮುಖಗಳು, ಮೈಮನಗಳ ಸುಳಿಯಲ್ಲಿ, ಚೋಮನದುಡಿ. ಅತ್ಯಂತ ಪ್ರಮುಖ ಕೃತಿಗಳು ಮಕ್ಕಳೇ ಇವು. ಈ ಪುಸ್ತಕಗಳನ್ನು ನೀವು ತಪ್ಪದೆ ಓದೋಕ್ಕೆ ಪ್ರಯತ್ನ ಮಾಡಿ. ಅತ್ಯಂತ ಸುಂದರವಾದ ಅನುಭವಗಳನ್ನು ನಿಮಗೂ ಕೂಡ ಕಟ್ಟಿಕೊಡುತ್ತವೆ. ಕನ್ನಡದಲ್ಲಿ ಶಿವರಾಮ ಕಾರಂತರು ಒಬ್ಬ ಪ್ರಸಿದ್ಧ ಕವಿ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟಂತಹ ಕೃತಿ ಮೈಮನಗಳ ಸುಳಿಯಲ್ಲಿ. ಕರ್ನಾಟಕ ಸರ್ಕಾರದ ಪಂಪ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಕ್ಷಗಾನ ಬಯಲಾಟಕ್ಕೆ. ಮೈಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ, ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮೂಕಜ್ಜಿಯ ಕನಸುಗಳು ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೂಡ ಇವರಿಗೆ ಸಂದಿದೆ. ಇನ್ನು ಪ್ರಸ್ತುತ ಗದ್ಯ ಪಾಠವನ್ನು ಶಿವರಾಮ ಕಾರಂತರ ಲೇಖನಗಳು ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಗದ್ಯ ಪಾಠದಲ್ಲಿ ಬಂದಿರುವಂತಹ ಪದಗಳನ್ನು ಗಮನಿಸಿ. ಹೊಸ ಪದಗಳು ಅಥವಾ ಕಠಿಣ ಪದಗಳು. ಉಣ್ಣು ಅಂದರೆ ಊಟ ಮಾಡು. ಕೆಂಪು ಅಂದರೆ ಕಿಸ್ಕಾರ ಹಣ್ಣು, ಒಂದು ಜಾತಿಯ ಹಣ್ಣು. ಕೆಂಪು ಕಿಸ್ಕಾರ ಹಣ್ಣು ಅಂದರೆ ಒಂದು ಜಾತಿಯ ಹಣ್ಣು. ಗೋಬೆ ಅಂದರೆ ಹಣ್ಣು, ಗೋಡಂಬಿ ಹಣ್ಣು. ತೆಂಕಣ ಅಂದರೆ ದಕ್ಷಿಣ. ಇಲ್ಲಿ ತೆಂಕಣ ಅನ್ನುವಂತಹ ಪದದ ಅರ್ಥ ದಕ್ಷಿಣ ದಿಕ್ಕು. ತ್ರಾಣ ಅಂದರೆ ಶಕ್ತಿ, ಕಸುವು. ದೈತ್ಯ ಅಂದರೆ ಅಸುರ, ರಾಕ್ಷಸ ಎಂಬ ಅರ್ಥ ನೀಡುತ್ತದೆ. ಪಡುವನ ಅಂದರೆ ಪಶ್ಚಿಮ ದಿಕ್ಕು. ಬಡಗಣ ಅಂದರೆ ಉತ್ತರ ದಿಕ್ಕು. ಬೆಸ್ತರು ಎಂದರೆ ಮೀನು ಹಿಡಿಯುವವರು. ಮೀಯಿಸು ಅಂದರೆ ಸ್ನಾನ ಮಾಡಿಸು, ತೊಳೆ ಎಂಬ ಅರ್ಥವನ್ನು ನೀಡುತ್ತದೆ. ಮೂಡಣ ಅಂದರೆ ಪೂರ್ವ ದಿಕ್ಕನ್ನು ಮೂಡಣ ಅಂತ ಕರೀತಾರೆ. ಇನ್ನು ಗದ್ಯಪಾಠವನ್ನು ಓದುವುದರ ಮೂಲಕ ಸಾರಾಂಶವನ್ನು ಕೂಡ ತಿಳಿಯೋಣ. ಎಂಟನೇ ತರಗತಿ ತೃತೀಯ ಭಾಷೆ 6ನೆಯ ಗದ್ಯಪಾಠ ಬಾಲ್ಯದ ನೆನಪುಗಳು. ನೀವು ಚಿಕ್ಕ ಬೆಕ್ಕಿನ ಮರಿಯನ್ನು ಕಂಡಿದ್ದೀರಾ? ನಾಯಿ ಮರಿಗಳು ಹಿಂದೆರಡನಂದು ಕಚ್ಚಿ ಉರುಳುವುದನ್ನು ಕಂಡಿದ್ದೀರಾ? ನೋಡದೆ ಉಂಟೆ. ಆದರೂ ನನ್ನ ಅಪ್ಪ, ಅಣ್ಣ, ಅಜ್ಜ, ಅಮ್ಮ ಎಲ್ಲರೂ ನನ್ನನ್ನು ಮುದ್ದಿಸಿದವರೇ. ತೀರಾ ಚಿಕ್ಕವನಿದ್ದಾಗ ದೂರ ಓಡಾಡಲು ತ್ರಾಣವಿಲ್ಲದಾಗ ಎತ್ತಿಕೊಂಡು ಅಲೆದಾಡಿದವರು. ಹಾರುವ ಅಕ್ಕಿಯನ್ನು ತೋರಿಸಿದ್ದಾರೆ, ಜಿಗಿಯುವ ಕೋತಿಯನ್ನು ತೋರಿಸಿದ್ದಾರೆ. ನನ್ನ ಸಂತೋಷಕ್ಕಾಗಿ ಏನೆಲ್ಲ ಮಾಡಿದ್ದಾರೆ. ನೀವು ಚಿಕ್ಕ ಬೆಕ್ಕಿನ ಮರಿಯನ್ನು ನೋಡಿದ್ದೀರಾ? ಹಾಗೆಯೇ ನಾಯಿ ಮರಿಗಳು ಒಂದೆರಡನೆಂದು ಕಚ್ಚಿ ಉರುಳುವುದನ್ನು ನೋಡಿದ್ದೀರಾ? ನೋಡದೆ ಉಂಟೆ. ಈ ಎಲ್ಲ ಚಿತ್ರಣಗಳನ್ನು ನಾವು ನೋಡಿರುತ್ತೇವೆ. ಆದರೂ ಕೂಡ ನನ್ನ ಅಪ್ಪ, ಅಣ್ಣ, ಅಜ್ಜ, ತಮ್ಮ ಎಲ್ಲರೂ ಕೂಡ ನನ್ನನ್ನು ಮುದ್ದು ಮಾಡ್ತಾಯಿದ್ರು. ನಾನು ತೀರಾ ಚಿಕ್ಕವನಿದ್ದಾಗ ದೂರ ಓಡಾಡಲು ತ್ರಾಣ ಅಂದರೆ ಶಕ್ತಿ ಇಲ್ಲದಾಗ ನನ್ನನ್ನು ಎತ್ತಿಕೊಂಡು ಅಲೆದಾಡಿದ್ದಾರೆ. ಅಪ್ಪ ಅಮ್ಮನ ಪ್ರೀತಿ ಹಾಗೆ ಅಲ್ಲವೇ ಮಕ್ಕಳೇ? ಅವರು ಯಾವಾಗಲೂ ನಮ್ಮ ಸುಖವನ್ನು ಬಯಸುತ್ತಾರೆ, ನಮ್ಮ ಸಂತೋಷವನ್ನು ಬಯಸುತ್ತಾರೆ. ಇಲ್ಲಿ ಹಾರುವ ಅಕ್ಕಿಯನ್ನು ತೋರಿಸುತ್ತಾರೆ, ಜಿಗಿಯುವ ಕೋತಿಯನ್ನು ನಮಗೆ ತೋರಿಸುತ್ತಾರೆ. ಏತಕ್ಕಾಗಿ? ನಮ್ಮ ಸಂತೋಷಕ್ಕಾಗಿ. ಈ ರೀತಿಯ ಎಷ್ಟೋ ಸನ್ನಿವೇಶಗಳನ್ನು ನಾವು ನಮ್ಮ ಬಾಲ್ಯದಲ್ಲಿ ನೋಡಿರುತ್ತೇವೆ ಅಲ್ಲವೇ? ಇಲ್ಲಿ ಶಿವರಾಮ ಕಾರಂತರು ತಮ್ಮ ಬಾಲ್ಯದ ಒಂದು ನೆನಪನ್ನು ಹಂಚಿಕೊಳ್ಳುತ್ತಿದ್ದಾರೆ. ನಾನು ಹುಟ್ಟಿದ ಕೋಟಾ ಎಂಬ ಊರಿಗೆ ವರುಣತೀರ್ಥ ಪೇಟೆ ಎಂಬ ಹೆಸರಿತ್ತು. ಇಂದು ಅದನ್ನು ಕೋಟಾ ಎಂದು ಕರೆಯುತ್ತಾರೆ.
ಈ ಊರಿನ ಪಡುವಣಕ್ಕೆ ಮೂಡಣಕ್ಕೆ ಕೆಲವು ಮೈಲುಗಳ ದೂರ ಬಯಲು ಭೂಮಿ. ಅದು ಮಳೆಗಾಲದಲ್ಲಿ ಭತ್ತದ ಬೆಳೆ ಬೆಳೆಯುವ ಹಸಿರು ಚಾಪೆ. ಭತ್ತ ಬೆಳೆಯುವ ಕೆಲಸ ನಮಗೆ ಇಲ್ಲದೆ ದಿನ ಹೋಗದು. ಉಣ್ಣಲು ಅಕ್ಕಿ ಬೇಡವೇ? ಭತ್ತ ಸುಮ್ಮನೆ ಬೆಳೆಯದು, ಅದಕ್ಕೆ ಗೊಬ್ಬರ ಬೇಕು. ನಮ್ಮ ಗ್ರಾಮದಲ್ಲಿ ಅಲ್ಲಲ್ಲಿ ಹಚ್ಚ ಹಸುರಿನ ಹಾಡಿಗಳಿವೆ. ಹಾಡಿ ಎಂದರೆ ನೆಟ್ಟು ಬೆಳೆಯಿಸದ ಬೇಲಿ ಹಾಕಿ ರಕ್ಷಿಸಿದ ಕಾಡುಗಳು. ಇವು ಊರಲ್ಲಿ ಅಲ್ಲಲ್ಲಿ ಇದ್ದವು. ಅವು ಯಾಕೆ ಬೇಕು? ಗೊಬ್ಬರಕ್ಕೆ. ಸೊಪ್ಪು ಬೇಕಾದರೆ ಗಿಡ ಮರ ಬೇಕು. ಇಲ್ಲಿ ಹೇಳ್ತಾರೆ ಲೇಖಕರು, ತಾವು ಹುಟ್ಟಿದಂತಹ ಊರು ಕೋಟ. ಈ ಕೋಟ ಊರಿಗೆ ಮೊದಲು ವರ್ಣತೀರ್ಥಪೇಟೆ ಎಂಬ ಹೆಸರು ಇತ್ತು. ಈಗ ಅದನ್ನು ಕೋಟ ಎಂದು ಬದಲಾಯಿಸಿದ್ದಾರೆ ಎಂದು ಹೇಳುತ್ತಾ, ಆ ಊರಿನ ಪಡವಣ ದಿಕ್ಕಿಗೆ ಹಾಗೂ ಮೂಡಣ ದಿಕ್ಕಿಗೆ, ಇಲ್ಲಿ ಗಮನಿಸಿ, ಪಡವಣ ದಿಕ್ಕು ಅಂದರೆ ಪಶ್ಚಿಮ ದಿಕ್ಕು, ಮೂಡಣ ದಿಕ್ಕು ಅಂದರೆ ಪೂರ್ವ ದಿಕ್ಕು, ಪೂರ್ವ ಮತ್ತು ಪಶ್ಚಿಮ ದಿಕ್ಕು. ಇಲ್ಲಿ ಹೇಳ್ತಾರೆ, ಪೂರ್ವ ಮತ್ತು ಪಶ್ಚಿಮ ದಿಕ್ಕಕ್ಕೆ ಕೆಲವು ಮೈಲುಗಳ ದೂರ ಬಯಲು ಭೂಮಿ ಇದೆ. ಆ ಭೂಮಿ ಮಳೆಗಾಲದಲ್ಲಿ ಭತ್ತ ಬೆಳೆಯುವಂತಹ ಹಸಿರು ಚಾಪೆ ಆಗಿರುತ್ತದೆ. ಹಸಿರಾದಂತಹ ಹಸಿರು ಗದ್ದೆಗಳಿಂದ ತುಂಬಿಕೊಂಡಿರುತ್ತದೆ. ಅಲ್ಲಿ ಭತ್ತ ಬೆಳೆಯುವಂತಹ ಕೆಲಸ ನಮಗೆ ಇಲ್ಲದೆ, ಅಂದರೆ ಅಲ್ಲಿ ನಾವು ಭತ್ತವನ್ನು ಬೆಳೀತಾ ಇದ್ವಿ. ಪ್ರತಿದಿನ ಹೋಗಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ವಿ. ಯಾಕೆ ಅಂದರೆ ನಮಗೆ ಉಣ್ಣಲು ಊಟ ಮಾಡಲು ಅಕ್ಕಿ ಬೇಕಲ್ವೇ? ಉಣ್ಣಲು ಅಂದರೆ ಊಟ ಮಾಡಲು ಅಕ್ಕಿ ಬೇಕಲ್ವೇ? ಆದ ಕಾರಣ ನಾವು ಅಲ್ಲಿ ಭತ್ತವನ್ನು ಬೆಳೀತಾ ಇದ್ವಿ. ಭತ್ತ ಸುಮ್ಮನೆ ಬೆಳೆದು ಬಿಡುತ್ತಾ ಎಲ್ಲಂದರೆ ಅಲ್ಲಿ ಅಂದರೆ ಇಲ್ಲ, ಅದಕ್ಕೆ ಗೊಬ್ಬರ ಬೇಕು. ಆ ಗೊಬ್ಬರಕ್ಕಾಗಿ ನಮ್ಮ ಗ್ರಾಮದಲ್ಲಿ ಅಲ್ಲಲ್ಲಿ ಹಚ್ಚ ಹಸುರಿನ ಆಡಿಗಳು ಇವೆ. ಆ ಆಡಿ ಎಂದರೆ ನೆಟ್ಟು ಬೇಯಿಸಿದ ಬೇಲಿ ಹಾಕಿ ರಕ್ಷಿಸಿದಂತಹ ಕಾಡುಗಳು. ಇವು ಊರಲ್ಲಿ ಅಲ್ಲಲ್ಲಿ ಇದ್ದುವು. ಆಡಿಗಳು ಅಲ್ಲಲ್ಲಿ ಇದ್ದುವು. ಅವು ಯಾಕೆ ಬೇಕು ಆಡಿಗಳು ಅಂದರೆ ಗೊಬ್ಬರಕ್ಕೆ. ಸೊಪ್ಪು ಬೇಕಾದರೆ ಗಿಡ ಮರ ಬೇಕು. ಗೊಬ್ಬರ ಬೇಕು ಅಂದರೆ ಗಿಡ ಮರಗಳಿಂದಲೇ ಅದನ್ನು ತಯಾರು ಮಾಡಬೇಕಾಗಿತ್ತು. ಆ ಕಾರಣಕ್ಕೆ ಆ ಒಂದು ಗೊಬ್ಬರಗಳು ಅಂದರೆ ಊರಿನ ಬೇಲಿ ಹಾಕುವಂತಹ, ನೆಟ್ಟು ಬೆಳೆಸಿದಂತಹ, ಬೇಲಿ ಹಾಕಿದಂತಹ ಕೆಲವು ಗಿಡ ಮರಗಳು ಅವು ಊರಲ್ಲಿ ಅಲ್ಲಲ್ಲಿ ಇದ್ದುವು. ಅವು ಯಾಕೆ ಬೇಕು ಅಂದರೆ ಗೊಬ್ಬರಕ್ಕೆ. ಸೊಪ್ಪನ್ನು ಬೇಕಾದರೆ ಈ ಗಿಡ ಮರಗಳನ್ನು ಅವರು ಉಪಯೋಗಿಸ್ಕೊಳ್ತಾ ಇದ್ರು. ನಮ್ಮ ಊರಿನ 12 ಮೈಲು ಹೆದ್ದಾರಿಯ ಉದ್ದಕ್ಕೂ ಅಲ್ಲಲ್ಲಿ ಆಡಿಗಳು ಇದ್ದವು, ಬೇಲಿಗಳು ಇದ್ದವು. ನಾವು ಅದನ್ನು ಹುಡುಕಿದವರು. ಯಾಕೆ ಗೊತ್ತೇ? ಅಲ್ಲಿ ಸದಾ ಕೆಂಪು ಕಿಸ್ಕಾರ ಹಣ್ಣು ಸಿಕ್ಕಿತು. ಇದು ಒಂದು ರೀತಿಯ ಹಣ್ಣು, ತಿನ್ನುವಂತಹ ಹಣ್ಣು. ಗೋವೆ ಹಣ್ಣು ಸಿಕ್ಕಿತು. ಮಳೆಗಾಲದಲ್ಲಿ ಬಾಯಿಯೆಲ್ಲ ನೇರಳೆ ಬಣ್ಣ ಆಗುವ ನೇರಳೆ ಹಣ್ಣು ಸಿಕ್ಕಿತು. ಇಂತಹ ಹಣ್ಣುಗಳನ್ನು ಅವರು ತಿಂತಾಯಿದ್ರು. ಆ ಒಂದು ಆಡಿ ಅಂದರೆ ಆ ಒಂದು ಬೇಲಿಗೆ ಹೋದಾಗ ಅವರು ಆ ಹುಲ್ಲನ್ನು ತರಬೇಕಾದ್ರೆ ಅಲ್ಲಿ ಸದಾ ಕೆಂಪು ಕಿಸ್ಕಾರ ಹಣ್ಣು ಸಿಗ್ತಾ ಇತ್ತು. ಜೊತೆಗೆ ಗೋವೆ ಹಣ್ಣು ಕೂಡ ಸಿಗ್ತಾ ಇತ್ತು. ಆ ಒಂದು ಹಣ್ಣುಗಳನ್ನು ನಾವು ಮಳೆಗಾಲದಲ್ಲಿ ಬಾಯಿಯೆಲ್ಲ ನೇರಳೆ ಬಣ್ಣ ಬರುವ ಹಾಗೆ ಆ ಹಣ್ಣುಗಳನ್ನು ನಾವು ತಿಂತಾ ಇದ್ವಿ ಅಂತ ಹೇಳ್ತಾರೆ. ಗೋವೆ ಹಣ್ಣು ಅಂದರೆ ಗೋಡಂಬಿ ಹಣ್ಣು. ಕೆಂಪು ಕಿಸ್ಕಾರ ಹಣ್ಣು ಒಂದು ಜಾತಿಯ ಹಣ್ಣು. ಇಂತಹ ಹಣ್ಣುಗಳನ್ನು ನಾವು ಯಥೇಚ್ಛವಾಗಿ ತಿಂತಾ ಇದ್ವಿ ನಮ್ಮ ಬಾಲ್ಯದಲ್ಲಿ ಅಂತ ಲೇಖಕರು ಇಲ್ಲಿ ನೆನಪು ಮಾಡಿಕೊಳ್ತಾ ಇದ್ದಾರೆ. ಮುಂದುವರಿಯುತ್ತಾ, ನಿಮಗೆ ಮೀಯುವ ಆಸೆಯಾದರೆ ಬನ್ನಿ. ಮೀಯುವ ಆಸೆ ಅಂದರೆ ನಿಮಗೆ ಈಜುವಂತಹ ಆಸೆ ಆದರೆ ಬನ್ನಿ ಅಂತ ಹೇಳ್ತಾರೆ. ಹಿಂದೆ ವರುಣತೀರ್ಥ ಎಂದೆನಲ್ಲ, ಅದೇನು ಗೊತ್ತೇ? ಅದು ಬಲು ವಿಶಾಲವಾದ 4 ಸುತ್ತು ಕಲ್ಲು ಕಟ್ಟಿದ ಅದ್ಭುತ ಕೆರೆ. ಅದರಲ್ಲಿ ಸೊಂಟದಷ್ಟು ಆಳದ ನೀರು ಮಾತ್ರ. ಅದರಲ್ಲಿ ಹೋಗಿ ಮುಳುಗುವವರು ನಾವು ಈಜು ಕಲಿತ ಬಳಿಕ. ಇಲ್ಲಿ ಹೇಳ್ತಾರೆ, ನಮ್ಮ ಊರಿನಲ್ಲಿ ವರುಣತೀರ್ಥ ಎಂದು ಕರೆಯುತ್ತಿದ್ರು. ಅದು ಏನು ಹೆಸರು ಅಂತ ಹೇಳಿದ್ರೆ, ಅದು ಒಂದು ವಿಶಾಲವಾದಂತಹ ಸುತ್ತಲೂ ಕಲ್ಲನ್ನು ಕಟ್ಟಿದಂತಹ ಒಂದು ಅದ್ಭುತವಾದಂತಹ ಕೆರೆ. ಅದರಲ್ಲಿ ಸೊಂಟದಷ್ಟು ಆ ನೀರಿನಲ್ಲಿ, ಆ ಕೆರೆಯಲ್ಲಿ ಇಳಿದ್ರೆ ಸೊಂಟದವರೆಗೂ ಮಾತ್ರ ನೀರು ಇರ್ತಾ ಇತ್ತು. ಅದರಲ್ಲಿ ಹೋಗಿ ಮುಳುಗುವವರೆಗೂ ನಾವು ಈಜು ಕಲಿತ ಬಳಿಕ. ಅದರಲ್ಲಿ ಹೋಗಿ ಮುಳುಗ್ತಾ ಇದ್ವಿ. ಆ ನೀರಲ್ಲಿ ಹೋಗಿ ಆಟ ಆಡ್ತಾ ಇದ್ವಿ. ಆ ನೀರಲ್ಲಿ ಹೋಗಿ ನಾವು ಈಜನ್ನು ಕಲಿತಾ ಇದ್ವಿ.
ಈಜು ಬರೋವರೆಗೂ ಕೂಡ ನಾವು ಅದೇ ನೀರಲ್ಲೇ ಈಜ್ತಾ ಇದ್ವಿ ಅಂತ ಹೇಳ್ತಾರೆ ಲೇಖಕರು. ನಾನು ಅಂದರೆ ಇಲ್ಲಿ ಶಿವರಾಮ ಕಾರಂತರು ಲೇಖಕರು. ನಾನು ಅದರಲ್ಲಿ ಎಷ್ಟು ಹೊರಳಾಡಿದೆನೋ ತಿಳಿಯೇ. ನಾನು ಆ ಕೆರೆಯಲ್ಲಿ ಎಷ್ಟು ಹೊರಳಾಡಿದ್ದೇನೆ, ಎಷ್ಟು ಈಜಾಡಿದೆನೋ ನನಗೆ ಗೊತ್ತಿಲ್ಲ. ಅದರ ಸೊಗಸನ್ನು ಕೂಡ ಹೇಳಲು ಆಗದು. ಅದರ ದಂಡೆಯ ಬಳಿಯ ಹೊನ್ನೆ ಮರಗಳಲ್ಲಿ ಕಾಯಿ ಆಗುತ್ತದೆ. ಅಲ್ಲಿ ಕೊಕ್ಕರೆಗಳು ಬಂದು ಬಿಡಾರ ಮಾಡುತ್ತವೆ. ಅಲ್ಲಿ ಆ ಒಂದು ಕೆರೆಯ ದಂಡೆಯ ಮೇಲೆ, ದಡದ ಮೇಲೆ ಒಂದು ಹೊನ್ನೆ ಮರ ಇದೆ. ಅದಷ್ಟೇ ಅಲ್ಲ, ಅದರಲ್ಲಿ ಅಗಾಧವಾದ ಕಾಯಿಗಳು ಕೂಡ ಬಿಡ್ತವೆ. ಅಲ್ಲಿ ಕೊಕ್ಕರೆಗಳು ಬಂದು ಬಿಡಾರವನ್ನು ಹೂಡ್ತವೆ. ನೀರಿನ ಮೇಲೆ ಆಗಾಗ 2 ತೆರನ ಮೀನುಳಿಂಚುಗಳು ಬಂದು ತಟ್ಟನೆ ಎರಗಿ ಮೀನಿನ ಬೇಟೆ ಆಡುತ್ತವೆ. ಆಗಾಗ 2 ಥರ ಮೀನಿಂಚುಳುಗಳು ಬಂದು ತಟ್ಟನೆ ಎರಗಿ ಮೀನಿನ ಬೇಟೆ ಆಡುತ್ತವೆ. ಇಲ್ಲಿ ಗಮನಿಸಿ ಮಕ್ಕಳೇ, ಮೀಯಿಸುವುದು ಅಂದರೆ ಸ್ನಾನ ಮಾಡುವಂತಹದ್ದು. ಇಲ್ಲಿ ಆ ಒಂದು ಮೀನುಗಳನ್ನು ತಿನ್ನಲು ಅಲ್ಲಿ ಕೊಕ್ಕರೆಗಳು ಕೂಡ ಬರ್ತಾ ಇದ್ವು. ಹಾಗಾದರೆ ಆ ಒಂದು ಕೆರೆಯು ಮೀನುಗಳ ಬಿಡಾರ ಕೂಡ ಆಗಿತ್ತು. ಇನ್ನು ಮೀನಿನ ಬೇಟೆ ಆಡುತ್ತವೆ ಈ ಕೊಕ್ಕರೆಗಳು. ಮಳೆಗಾಲದಲ್ಲಿ ಕೆಲವು ಬಾರಿ ಅಲ್ಲಿಗೆ ಇನ್ನೊಂದು ಊರಿಂದ ನೀರ್ಕಾಗೆಗಳು ಕೂಡ ಬರುವುದು ಉಂಟು. ಮಳೆಗಾಲದಲ್ಲಿ ಮಳೆ ಬರುವಂತಹ ಕಾಲದಲ್ಲಿ ಅಲ್ಲಿಗೆ ನೀರು ಕಾಗೆಗಳು ಕೂಡ ಬರ್ತಾ ಇದ್ವು. ಅವು ನೀಲಕತ್ತಿನ ಕರಿಯ ಮೈಯ ನೀರಲ್ಲಿ ಈಜಬಲ್ಲಂತಹ ಪಕ್ಷಿಗಳಾಗಿದ್ದವು. ಆ ಪಕ್ಷಿಗಳ ಒಂದು ನೋಡಲಿಕ್ಕೆ ಯಾವ ಥರ ಇದ್ದವು ಅಂದರೆ, ನೀಳವಾದಂತಹ ಕತ್ತಿನ ಕರಿಯ ಮೈಯನ್ನು ಹೊಂದಿದಂತಹ ನೀರಲ್ಲಿ ಈಜಬಲ್ಲಂತಹ ಪಕ್ಷಿಗಳಾಗಿದ್ದವು ಈ ಒಂದು ನೀರ್ಕಾಗೆಗಳು. ನೀಲಿಯ ಬಣ್ಣ, ಮೈಯೆಲ್ಲ ಕಪ್ಪು ಬಣ್ಣ, ಇವು ನೀರಲ್ಲಿ ಈಜಬಲ್ಲಂತಹ ಪಕ್ಷಿಗಳಾಗಿದ್ದವು ನೀರ್ಕಾಗೆಗಳು. ನಮ್ಮಲ್ಲಿ ಹೊಳೆ ಇದೆ, ಎಲ್ಲಿ? ಲೇಖಕರ ಊರಲ್ಲಿ. ಕಡಲಿದೆ ಎಂದರೆ ನಿಮಗೆ ಬಾಯಲ್ಲಿ ನೀರು ಊರಿತು. ಅದೇನೇ ಅರಬ್ಬಿ ಸಮುದ್ರ. 10-12 ಮೈಲು ದೂರಕ್ಕೆ ಚಾಚುವ ಅದರ ಮರಳಿನ ದಂಡೆ, ಏರು ತಗ್ಗಿಲ್ಲದೆ ಮರಳಿನ ಹಾಸುಗೆ. ದಿನಕ್ಕೆ 2 ಬಾರಿ ಆ ಕಡಲಿನ ನೀರು ಉಬ್ಬುತ್ತದೆ, ತಗ್ಗುತ್ತದೆ. ಅದರ ತೆರೆಗಳು ಬಲು ದೂರದಿಂದ ಉರುಳುರುಳಿ ಬರುತ್ತವೆ. ಅವು ದೂರದ ಅಲೆಯಾಗಿ ಬಂದು ನೆಲ ಸಮೀಪಿಸಿದಾಗ ಎತ್ತರದ ದಂಡೆಯಾಗಿ, ಆ ನಂತರ ಮುರಿದು ಉರುಳುವ ನೋಟ ಮರೆಯಲಾರದ್ದು. ಎಲ್ಲಿ? ಅವರ ಊರಿನಲ್ಲಿ ಇರುವಂತಹ, ಅಂದರೆ ಕಾರಂತರು. ಎಂತಹ ಸೊಗಸಾದ ಹಳ್ಳಿಯ ಅನುಭವಗಳು ಇವು ಲೇಖಕರಿಗೆ. ಇದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಆ ಬಾಲ್ಯದ ನೆನಪುಗಳು ಹಚ್ಚ ಹಸಿರಾಗಿಸುತ್ತವೆ ಎಂಬುದಕ್ಕೆ ಉದಾಹರಣೆ. ಇಲ್ಲಿ ಲೇಖಕರು ಹೇಳುತ್ತಾರೆ, ನಮ್ಮ ಊರಲ್ಲಿ ಒಂದು ಹೊಳೆ ಇದೆ. ಅದು ಯಾವ ರೀತಿ ಅಂದರೆ ಕಡಲಿನ ಥರ. ಕಡಲು ಅಂದರೆ ಸಮುದ್ರ. ನಿಮಗೆ ಆ ಒಂದು ಕಡಲಿನ ಬಗ್ಗೆ ವಿವರಣೆಯನ್ನು ನೀಡಿದರೆ, ಅಥವಾ ಕೆರೆಯ ಬಗ್ಗೆ ಅಥವಾ ಕಡಲಿನ ಬಗ್ಗೆ ತಿಳಿಸಿಕೊಟ್ಟರೆ ನಿಮಗೆ ಅದರ ಬಗ್ಗೆ ತುಂಬ ಆಸೆನೇ ಆಗಬಹುದು. ಯಾಕೆಂದರೆ ಅದನ್ನೇ ಅರೇಬಿ ಸಮುದ್ರದ ಹಾಗೆ ಇತ್ತು ಆ ಒಂದು ಊರಿನ ಕಡಲು. 10-12 ಮೈಲಿ ದೂರಕ್ಕೆ ಚಾಚುವ ಅದರ ಮರಳಿನ ದಂಡೆ, ಸುಮಾರು 10-12 ಮೈಲಿಯಷ್ಟು ಮರಳಿನ ದಂಡೆಯನ್ನು ಹೊಂದಿದಂತಹ ಕಡಲು ಅದಾಗಿದೆ. ಏರು ತಗ್ಗುಗಳು ಇಲ್ಲದೆ, ಅಂದರೆ ಎತ್ತರ ತಗ್ಗುಗಳು ಇಲ್ಲದೆ ಅದು ಮರಳು ಸಮತಟ್ಟಾಗಿ ಇತ್ತು ಆ ಒಂದು ಹಾಸಿಗೆ. ದಿನಕ್ಕೆ 2 ಬಾರಿ ಆ ಕಡಲಿನ ನೀರು ಉಬ್ಬುತ್ತದೆ. ದಿನಕ್ಕೆ 2 ಸಲ ಆ ನೀರು ಉಬ್ಬುತ್ತದೆ ಮತ್ತು ತಗ್ಗುತ್ತದೆ. ಅದರ ತೆರೆಗಳು, ಅಲೆಗಳು ಬಲು ದೂರದಿಂದ ಉರುಳಿ ಬರುತ್ತವೆ. ಯಾವ ರೀತಿ ನಾವು ಸಮುದ್ರದಲ್ಲಿ ನೋಡಿದಾಗ, ಸಮುದ್ರದಲ್ಲಿ ನೀರಿನ ಒಂದು ಅಲೆಗಳು ಯಾವ ರೀತಿ ಉಬ್ಬು ತಗ್ಗುಗಳ ಮೂಲಕ ಉರುಳಿ ಬರುತ್ತವೆಯೋ, ಅದೇ ರೀತಿ ಈ ಲೇಖಕರ ಒಂದು ಕೆರೆಯಲ್ಲಿಯೂ ಅಥವಾ ಕಡಲಿನಲ್ಲಿ, ಹೊಳೆಯಲ್ಲಿಯೂ ಕೂಡ ನೀರಿನ ಒಂದು ಚಲನೆ ಇತ್ತು. ಅವು ದೂರದ ಅಲೆಯಾಗಿ ಬಂದು, ದೂರದ ಒಂದು ಅಲೆಯಾಗಿ, ಸಮುದ್ರದಲ್ಲಿ ನಾವು ನೋಡುತ್ತೇವೆ ಅಲೆಗಳು ದೂರದಲ್ಲಿ ಆರಂಭವಾಗಿ ಬಂದು ನೆಲಕ್ಕೆ ಅಪ್ಪಳಿಸುತ್ತವೆ ಅಲ್ಲವೇ? ಅದೇ ರೀತಿ ಇಲ್ಲಿಯೂ ಕೂಡ ಅಲೆಯಾಗಿ ಬಂದು ನೆಲ ಸಮೀಪಿಸಿದಾಗ ಎತ್ತರದ ದಂಡೆಯಾಗಿ, ಆ ನಂತರ ಮುರಿದು ಅವೆರಡು ಇಬ್ಬಾಗ ಆಗಿ ಉರುಳುವ ನೋಟ ಎಂದಿಗೂ ಸಹ ಮರೆಯೋಕ್ಕೆ ಸಾಧ್ಯ ಇಲ್ಲ.
ಅಂತಹ ಮರೆಯಲಾರದ ದೃಶ್ಯಗಳು ನಮ್ಮ ಆ ಊರಿನ ಹಳ್ಳಿಯ ನೆನಪುಗಳು. ಲೇಖಕರು ಇಲ್ಲಿ ತಮ್ಮ ಊರಿನಲ್ಲಿ ಇರುವಂತಹ ಹೊಳೆಯ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆ ಹೊಳೆಯನ್ನೇ ಸಮುದ್ರ ಅಂದರೆ ಕಡಲಿನ ಹಾಗೆ ಊಹೆ ಮಾಡ್ಕೊಳ್ತಾ ಇದ್ದಾರೆ. ಅದು ಅರಬ್ಬಿ ಸಮುದ್ರದ ಎಲ್ಲ ಲಕ್ಷಣಗಳನ್ನು ಹೋಲುವ ಹಾಗೆ ಇತ್ತು. ಸುಮಾರು 12 ಮೈಲಿ ದೂರಕ್ಕೆ ಚಾಚುವ ಅದರ ಮರಳಿನ ದಂಡೆ ಎತ್ತರ ತಗ್ಗುಗಳು ಇಲ್ಲದೆ ಹಾಸಿಗೆಯ ಹಾಗೆ ಇತ್ತು. ದಿನಕ್ಕೆ 2 ಬಾರಿ ಆ ಕಡಲಿನ ನೀರು ಉಬ್ಬು ತಗ್ಗುಗಳ ಮುಖಾಂತರ ಬಂದು ತೆರೆಗಳು ಬರು ದೂರದಿಂದ ಉರುಳಿ ಬರ್ತಾ ಇದ್ವು. ಅಂತಹ ನೆನಪು ನಮಗೆ ಇನ್ನೂ ನೆನಪಿದೆ. ಅದನ್ನೆಂದಿಗೂ ಕೂಡ ಮರೆಯಲು ಸಾಧ್ಯವಿಲ್ಲ ಎನ್ನುತ್ತಾರೆ ಇಲ್ಲಿ ಶಿವರಾಮ ಕಾರಂತರು. ಮುಂದುವರಿಯುತ್ತಾ ಹೇಳುತ್ತಾರೆ, ನಮ್ಮ ಊರಿನ ಕಡಲ ತೀರ ಬಲು ಸುಂದರ. ಅಲ್ಲಿ ಆಳ ಕಡಿಮೆ. ಊರವರು ಅಮಾವಾಸ್ಯೆ ದಿನ ಹಿಂಡಾಗಿ ಹೋಗುತ್ತಾರೆ ಮೀಯಲು. ಇವು ಸಮಯಗಳಲ್ಲಿ ಊರಿನ ಬೆಸ್ತರು ಉದ್ದದ ಬಲೆಗಳನ್ನು ಕಡಲ ದೂರಕ್ಕೆ ಒಯ್ದು ಬಲೆ ಇಳಿಸಿ ಹಿಂದೆ ಬಂದು ಅದರ 2 ಕಡೆಗಳಿಂದಲೂ ಎಳೆಯುತ್ತಾರೆ. ಇಲ್ಲಿ ಆ ಕೆರೆಯಲ್ಲಿ ನಮ್ಮ ಊರಿನ ಕಡಲ ತೀರ ಬಲು ಸುಂದರ. ನಮ್ಮ ಊರಿನ ಆ ಕಡಲಿನ ಸುಂದರ ಬಲು ಸುಂದರವಾದದ್ದು. ಆಳ ಕಡಿಮೆ. ಆಳ ಅಂದರೆ ಅದು ತುಂಬ ಆಳ ಏನೂ ಇಲ್ಲ. ಊರವರು ಆಳ ಅಂದರೆ ಇಲ್ಲಿ ಡೆಪ್ತು, ನೀರಿನ ಒಂದು ಡೆಪ್ತ್ ಏನಿತ್ತು ಅದು ಅಷ್ಟೊಂದು ಇರಲಿಲ್ಲ, ಅಷ್ಟೊಂದು ಆಳ ಏನಿರಲಿಲ್ಲ. ಆ ಊರಿನ ಜನ ಎಲ್ಲ ಕೂಡ ಅಮಾವಾಸ್ಯೆ ದಿನ ಹಿಂಡಾಗಿ ಅಂದರೆ ಗುಂಪು ಗುಂಪಾಗಿ ಹೋಗುತ್ತಾರೆ. ಎಲ್ಲಿಗೆ? ಆ ಒಂದು ಕಡಲಿಗೆ. ಏನಕ್ಕೆ ಅಂದರೆ ಮೀಯಲು, ಸ್ನಾನವನ್ನು ಮಾಡಲು. ಇದೇ ಸಮಯದಲ್ಲಿ ಊರಿನ ಬೆಸ್ತರು ಅಂತಹ ಸಂದರ್ಭಗಳಲ್ಲಿ ಉದ್ದದ ಬಲೆಗಳನ್ನು ಮೀನು ಹಿಡಿಯಲು ತೆಗೆದುಕೊಂಡು ಬಂದು ಕಡಲ ದೂರಕ್ಕೆ ಒಯ್ದು ದೂರಕ್ಕೆ ಎಸೆದು ಬಲೆಯನ್ನು ನೀರಿನ ಒಳಗಡೆ ಇಳಿಸಿ ಹಿಂದಕ್ಕೆ ಬಂದುಬಿಡ್ತಾರೆ. ಅದರ 2 ಕಡೆಗಳಿಂದ ಆ ಬಲೆಯನ್ನು ಎಳೆಯುತ್ತಾರೆ. ದೂರಕ್ಕೆ ಬಲೆಯನ್ನು ಎಸೆದು ಮೀನು ಹಿಡಿಯುವಾಗ ನೋಡ್ಬೋದು, ಬಲೆಯನ್ನು ದೂರಕ್ಕೆ ಎಸೆದು ಅಲ್ಲಿಂದ 2 ಕಡೆ ಹಿಡಿದು ಎಳೆಯುತ್ತಾರೆ. ಹಾಗೆಯೇ 2 ಕಡೆಗಳಿಂದ ಎಳೆಯುತ್ತಾರೆ. ನೀವು ನಂಬಲಾರಿರಿ, ದಂಡೆಗೆ ಬಂದು ಬೀಳುವ ಮೀನಿನ ರಾಶಿ ಕಾಣುತ್ತೀರಾ? ಊರಿನ ಬೆಸ್ತರಿಗೆ ಅದೇ ಹಬ್ಬ. ನೀವು ನಂಬಲ್ಲ ಅದನ್ನು. ಯಾಕೆ ಅಂದರೆ ಆ ಒಂದು ಬಲೆಯನ್ನು ಜೋರಾಗಿ ಹಿಡಿದು 2 ಕಡೆಯಲ್ಲಿ ಹಿಡಿದು ಎಳೆದಾಗ ಆ ಮೀನಿನ ರಾಶಿ ನಾವು ಆ ಬಲೆಯಲ್ಲಿ ಕಾಡ್ತಾ ಇದ್ವಿ. ಊರಿನ ಬೆಸ್ತರಿಗೆ ಅದು ಹಬ್ಬ ಆಗ್ತಾ ಇತ್ತು. ಅದು ಎಂತಹ ಮೀನುಗಳು ಅಂದರೆ ತೆರದ ಅಂದರೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಜಾತಿಯ ಮೀನುಗಳು. ಅವುಗಳ ನಡುವೆ ಒಂದೊಂದು ವಿಷದ ಹಾವು ಇರುವುದು ಉಂಟು. ಅವುಗಳ ಮಧ್ಯದಲ್ಲಿ ಮತ್ತೊಂದು ವಿಶೇಷತೆ ಏನು ಅಂದರೆ ವಿಷದ ಹಾವುಗಳು ಕೂಡ ಆ ಬಲೆಯಲ್ಲಿ ಬರ್ತಾ ಇದ್ವು. ಇಷ್ಟನ್ನೆಲ್ಲ ಕೇಳಿದ ನಿಮಗೆ ನಮ್ಮ ಊರಿಗೆ ಬಂದು ಇರುವ ಮನಸ್ಸಾದೀತು. ನಮ್ಮ ಊರಲ್ಲಿ ಇನ್ನೇನೇನಿಲ್ಲವೇ ಎಂದು ಕೇಳಿವಿರಾ? ಇಲ್ಲದೆ ಉಂಟೆ, ಊರೆಂದ ಮೇಲೆ ಇರಲೇಬೇಕು. ಇದನ್ನೆಲ್ಲ ನಮ್ಮ ಊರಿನ ವರ್ಣನೆಯನ್ನು ಚಿತ್ರಣವನ್ನು ನೀವು ಕೇಳಿದ ಮೇಲೆ ನಮ್ಮ ಊರಿಗೆ ಬರಬೇಕು ಎನ್ನುವಂತಹ ಆಸೆ ಮನಸ್ಸು ನಿಮಗೆ ಆಗುತ್ತದೆಯೇ? ಖಂಡಿತ ಯಾರಿಗಾದರೂ ಕೂಡ ಆಗಿಯೇ ಆಗುತ್ತದೆ. ಇಂತಹ ಸುಂದರ ಪ್ರಕೃತಿಯ ಸನ್ನಿವೇಶಗಳನ್ನು ನೋಡಲು ಯಾರಿಗೆ ತಾನೇ ಇಷ್ಟ ಆಗುವುದಿಲ್ಲ? ಲೇಖಕರು ಅದನ್ನೇ ಹೇಳ್ತಾ ಇದ್ದಾರೆ. ನಮ್ಮ ಊರಿಗೆ ಬರುವಂತಹ ಮನಸ್ಸು ನಿಮಗೆ ಆಗಬಹುದು. ನಮ್ಮ ಊರಲ್ಲಿ ಇನ್ನೇನೇನಿದೆ ಅಂತ ನೀವು ಕೇಳಬಹುದು. ಕೇಳದೇ ಇರ್ತೀರಾ? ನೀವು ಕೇಳ್ತೀರಾ. ಆದರೆ ಇಲ್ಲಿದೆ, ಉಂಟು, ಊರೆಂದ ಮೇಲೆ ಇರಲೇಬೇಕು. ಇಷ್ಟೇ ಅಲ್ಲ, ಇನ್ನೂ ನಮ್ಮ ಊರಲ್ಲಿ ಏನೇನೆಲ್ಲ ಇದೆ ಅವೆಲ್ಲನೂ ಕೂಡ ಏನೇನೆಲ್ಲ ಇರಬೇಕು ಅದೆಲ್ಲ ಕೂಡ ನಮ್ಮೂರಲ್ಲೂ ಇದೆ ಎನ್ನುತ್ತಾ ಲೇಖಕರು ಗದ್ಯಪಾಠವನ್ನು ಮುಗಿಸುತ್ತಾರೆ. ಇದಾಗಿದೆ 8ನೇ ತರಗತಿಯ ತೃತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದ 6ನೆಯ ಗದ್ಯಪಾಠ ಕೆ. ಶಿವರಾಮ ಕಾರಂತರು ರಚನೆ ಮಾಡಿರುವಂತಹ ಬಾಲ್ಯದ ನೆನಪುಗಳು. ಗದ್ಯಪಾಠದ ಸಾರಾಂಶವನ್ನು, ಪದಗಳ ಅರ್ಥ, ಕೃತಿಕಾರರ ಪರಿಚಯದೊಂದಿಗೆ ತಿಳಿದುಕೊಂಡೆವು. ವಿದ್ಯಾರ್ಥಿಗಳೇ ಗಮನಿಸಿ, ಮುಂದಿನ ವಿಡಿಯೋದಲ್ಲಿ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ. ಧನ್ಯವಾದಗಳು.